ಅನುದಾನದ್ದು ವಿಚಾರ ಇವತ್ತು ಮತ್ತೆ ಚರ್ಚೆಗಿದೆ. ಅದು ನಿನ್ನೆ ಸರಿಯಾದ ರೀತಿಯಲ್ಲಿ ಅದು ಉತ್ತರ ಆಗಲಿಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಅನುದಾನ ಇವತ್ತು ಏನು 50 ಕೋಟಿ ರೂಪಾಯಿ ಇವತ್ತು ಆಡಳಿತ ಪಕ್ಷದ ಶಾಸಕರಿಗೆ ಎಲ್ಲರಿಗೂ ಕೂಡ ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿದೆ. ಅವರ ವಿಶೇಷ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲರೂ ಕೂಡ ಮಾಹಿತಿಯನ್ನು ಕೊಡಿ ಅಂತಕ್ಕಂಥದ್ದನ್ನ ಎಷ್ಟೆಷ್ಟು ಅನುಸಾರವಾಗಿ ಕೊಡಬೇಕು ಪಿಡಬ್ಲ್ಯೂಡಿಗೆ ಮತ್ತು ಬೇರೆ ಅಂತಕ್ಕಂಥದ್ದು ಪತ್ರವನ್ನು ಅವರಿಗೆಲ್ಲ ಕೂಡ ಹಾಕಿದರೆ, ಆದರೆ 224 ಶಾಸಕರಿಗೂ ಯಾಕೆ ಆ ಥರ ಪತ್ರವನ್ನು ಮುಖ್ಯಮಂತ್ರಿ ಕಚೇರಿಯಿಂದ ಬಂದಿಲ್ಲ ಅಂತಕ್ಕಂಥದ್ದು ನಮಗೆ ಯಕ್ಷ ಪ್ರಶ್ನೆ. ಆದ್ದರಿಂದ ಇವತ್ತು ಇದರಲ್ಲಿ ಅನುದಾನದಲ್ಲಿ ತಾರತಮ್ಯ ಆಗಬಾರ್ದು. ಒಂದು, ನಾನು ಕಳೆದ 2006-07ನೇ ಇಸ್ವಿನಲ್ಲಿ ನಮಗೆ ಶಾಸಕರಿಗೆ ಪ್ರದೇಶಾಭಿವೃದ್ಧಿ ನಿಧಿ 25 ಲಕ್ಷ ಇತ್ತು. ಅವ್ರ ಕ್ಷೇತ್ರಾಭಿವೃದ್ಧಿ ನಿಧಿಗೆ ನಮ್ಮ ವಿವೇಚನೆಯಲ್ಲಿ ಕೊಡಲಿಕ್ಕೆ, ಶಾಸಕರ ವಿವೇಚನೆಯಲ್ಲಿ. ಮತ್ತೆ 13-14ನೇ ಇಸ್ವಿನಲ್ಲಿ ಅದೇನಾಗಿತ್ತು, ಮತ್ತೆ 1 ಕೋಟಿಗೆ ಏರಿಸಿದ್ರು. 13-14ನೇ ಇಸ್ವಿನಲ್ಲಿ 1 ಕೋಟಿವರೆಗೂ ಕೂಡ ನಮಗೆ ಶಾಸಕರ ವಿವೇಚನಾ ನಿಧಿನ ಮಾಡಿದ್ರು. ಮತ್ತೆ ಅದನ್ನು 14ರಲ್ಲಿ ಮತ್ತೆ 2 ಕೋಟಿಯನ್ನು ಮಾಡಿದ್ರು. ನಂತರ ಈಗ ಹಾಗೆ ಸುಮಾರು 10 ವರ್ಷಗಳಾಗಿದೆ. ನಮಗೆ ಸ್ಥಳೀಯ ಅಭಿವೃದ್ಧಿಗೆ ನಮಗೆ ಹೆಚ್ಚಿನ ಒಂದು ಒತ್ತಡಗಳು ಎಲ್ಲ ಹಳ್ಳಿಗಳಿಂದನೂ ಕೂಡ ಬರೋದ್ರಿಂದ ಶಾಸಕರ ಅನುದಾನವನ್ನು ಹೆಚ್ಚು ಮಾಡಬೇಕು ಅಂತ ಕೂಡ ನಮ್ಮ ಒತ್ತಾಯ ಇದೆ. ಇದೆಲ್ಲದನ್ನು ಕೂಡ ಸದನದಲ್ಲಿ ಇವತ್ತು ಚರ್ಚೆಯನ್ನು ಮಾಡಲಿದ್ದೇವೆ.